ಈ ದಾಖಲೆ ಮತದಾನದ ಹಿಂದೆ ಕೇವಲ ಉತ್ಸಾಹ ಮಾತ್ರ ಇಲ್ಲ. ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಸಾಮಾನ್ಯ ಮತದಾರರ ನಡೆಸಿದ ಹೋರಾಟದ ಛಾಯೆ ಕಾಣಿಸ್ತಾ ಇದೆ. ಇದು ಕೇವಲ ಸೋಲು ಗೆಲುವನ್ನು ನಿರ್ಧರಿಸೋದಿಲ್ಲ, ಬದಲಾಗಿ ಪ್ರಭುತ್ವ ರಾಜಕಾರಣ ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಹತ್ತಿಕ್ಕಲು ಪ್ರಯತ್ನಿಸಿದ್ದಕ್ಕೆ ಮುಂದೆ ಹೇಗೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಅನ್ನುವುದಕ್ಕೆ ನಾಂದಿ ಹಾಡಬಹುದು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಚುನಾವಣಾ ಅಖಾಡದಲ್ಲಿ ಈಗ ಅಕ್ಷರಶಃ ಮತದಾನದ ಬಿರುಗಾಳಿ ಎದ್ದಿದೆ. ಕೇಂದ್ರ ಚುನಾವಣಾ ಆಯೋಗ SIR ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 91 ಲಕ್ಷ ಮತದಾರರ ಹೆಸರುಗಳನ್ನು, ತಮಿಳುನಾಡಿನಲ್ಲಿ 74 ಲಕ್ಷ ಮತದಾರರ ಹೆಸರನ್ನ ಮತಪಟ್ಟಿಯಿಂದ ಅಳಿಸಿ ಹಾಕಲಾಗಿತ್ತು. ಒಟ್ಟು ಮತದಾರರ ಪೈಕಿ ಪಶ್ಚಿಮ ಬಂಗಾಳದಲ್ಲಿ 12%, ತಮಿಳುನಾಡಿನಲ್ಲಿ ಒಟ್ಟು ಮತದಾರರ ಪೈಕಿ 11.5% ಮತದಾರರ ಹೆಸರನ್ನ ತೆಗೆದುಹಾಕಲಾಗಿದೆ. ಈಗ ಮತದಾನದಲ್ಲಿ ಶೇಕಡಾವಾರು ಹೆಚ್ಚಳ ಆಗಿರೋದನ್ನ ತನ್ನ ಮಹಾನ್ ಸಾಧನೆ ಅಂತ ಕೇಂದ್ರ ಚುನಾವಣಾ ಆಯೋಗ ಬಡಾಯಿ ಕೊಚ್ಚಿಕೊಳ್ತಾ ಇದೆ. SIR ಪ್ರಕ್ರಿಯೆ, ಮತದಾನದ ಹಕ್ಕಿನ ಮೇಲೆ ನಡೆದ ಸರ್ಜಿಕಲ್ ಸ್ಟ್ರೈಕ್. ದೇಶದ ಎರಡು ಪ್ರಬಲ ರಾಜಕೀಯ ಶಕ್ತಿ ಕೇಂದ್ರಗಳಾದಂತಹ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಚುನಾವಣೆಯಲ್ಲಿ ಈ ಬಾರಿ ಮತದಾನದ ಪ್ರಕ್ರಿಯೆ ಹೊಸ ಇತಿಹಾಸ ಬರೆದಿದೆ ಅಂತ ಚುನಾವಣಾ ಆಯೋಗ ಹೇಳಿಕೊಳ್ತಾ ಇದೆ. ಆದರೆ ಈ ದಾಖಲೆ ಮತದಾನದ ಹಿಂದೆ ಕೇವಲ ಉತ್ಸಾಹ ಮಾತ್ರ ಇಲ್ಲ, ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಸಾಮಾನ್ಯ ಮತದಾರರು ನಡೆಸಿದ ಹೋರಾಟದ ಛಾಯೆ ಎದ್ದು ಕಾಣ್ತಾ ಇದೆ ಎನ್ನುವುದು ಕೂಡ ಇಲ್ಲಿ ಉಲ್ಲೇಖನೀಯ. ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂತಹ SIR ಪ್ರಕ್ರಿಯೆ ಈ ಬಾರಿಯ ಚುನಾವಣೆಗಳ ಕೇಂದ್ರ ಬಿಂದು. ಅಕ್ರಮ ನುಸುಳುಕೋರರ ಪತ್ತೆಯ ಹೆಸರಿನಲ್ಲಿ ನಡೆದಂತಹ ಈ ಪ್ರಕ್ರಿಯೆ ಅಸಲಿಗೆ ಸಾಮಾನ್ಯ ನಾಗರಿಕರನ್ನ ಮತದಾನದ ಹಕ್ಕಿನಿಂದ ವಂಚಿಸಿದೆ. ತಮ್ಮ ಹೆಸರು ಪಟ್ಟಿಯಲ್ಲಿ ಇರ್ತದೋ ಇಲ್ವೋ ಎಂಬ ಆತಂಕ ಮೊದಲೇ ಜಾಗೃತಗೊಂಡಿದ್ದ ಮತದಾರರನ್ನ ಮತಗಟ್ಟೆಗೆ ಎಳೆತಂದಿದೆ. ಮತದಾನದ ಹಕ್ಕು ತರಿದು ಹಾಕುವಂತಹ ಹುನ್ನಾರದ ವಿರುದ್ಧದ ಪ್ರತಿಕಾರವೇ ಈ ಬಾರಿ ಎರಡೂ ರಾಜ್ಯಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಲು ಮುಖ್ಯ ಕಾರಣ ಎನ್ನುವುದನ್ನು ತಳ್ಳಿ ಹಾಕುವ ಹಾಗಿಲ್ಲ. ದೇಶದ ನಾಗರಿಕರ ಮತದಾನದ ಹಕ್ಕಿನ ಮೇಲೆ ಅಕ್ಷರಶಃ ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆಯ ಮೂಲಕ ಬಿಜೆಪಿಗೆ ವರದಾನ ಆಗುವ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಎಂಬಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತಪಟ್ಟಿಯಿಂದಲೇ ಬಿಜೆಪಿಯ ಹೊರತಾಗಿ ಬೇರೆ ಪಕ್ಷಗಳಿಗೆ ಹೋಗುವ ಮತಗಳನ್ನು ತೆಗೆದುಹಾಕುವುದರ ಮೂಲಕ ಈ ವ್ಯವಸ್ಥಿತ ಹುನ್ನಾರ ನಡೆಸಿದೆ. ಮತಕಳ್ಳತನವನ್ನು ಅಧಿಕೃತವಾಗಿ ಕಾನೂನುಬದ್ಧ ಎನ್ನುವ ಹಾಗೆ ಮಾಡಿದೆ ಎಂಬ ವಾದಕ್ಕೆ ಹುರುಳಿಲ್ಲದಿಲ್ಲ. ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಎನ್ನುವುದು ಒಂದು ತಾಂತ್ರಿಕ ಪ್ರಕ್ರಿಯೆಯಾಗಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಪ್ರೇರಿತ ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂತಹ SIR ಕೇವಲ ಪರಿಷ್ಕರಣೆಯಾಗಿ ಉಳಿದಿಲ್ಲ, ಬದಲಾಗಿ ಇದು ವಿರೋಧ ಪಕ್ಷಗಳ ಭದ್ರಕೋಟೆಗಳಲ್ಲಿ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗಿರುವುದು ಸ್ಪಷ್ಟವಾಗಿ ಗೋಚರ ಆಗಿದೆ. ಈ ಮತ ಕಸಿಯುವ ತಂತ್ರದ ವಿರುದ್ಧ ನಡೆದಂತಹ ಜಾಗೃತಿ ಅಭಿಯಾನವೇ ಮತದಾರರನ್ನ ಬೂತ್ಗಳಿಗೆ ಬರುವಂತೆ ಮಾಡಿದೆ ಎಂದರೆ ತಪ್ಪಿಲ್ಲ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಈ ಬಾರಿಯ ಮತದಾನ ಜನರ ಪ್ರಭುತ್ವ ಮತ್ತು ವ್ಯವಸ್ಥೆಯ ತಂತ್ರಗಳ ನಡುವಿನ ನೇರ ಹಣಾಹಣಿಯಂತೆ ಆಗಿದೆ. ಮತದಾರ ಜಾಗೃತನಾಗಿದ್ದಾನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಿದ್ದಾನೆ ಎಂಬುದು ಕಟು ಸತ್ಯ. SIR ಎಂಬ ರಾಜಕೀಯ ಸಂಚು. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡುಗಳಲ್ಲಿ ಕೋಟ್ಯಾಂತರ ಮತದಾರರನ್ನ ಮತಪಟ್ಟಿಯಿಂದ ಹೊರಹಾಕುವ ಮೂಲಕ ಬಿಜೆಪಿ ತನಗೆ ಪೂರಕ ಅಲ್ಲದ ಮತ ಬ್ಯಾಂಕ್ ಅನ್ನ ಧ್ವಂಸ ಮಾಡಲು ಯತ್ನಿಸಿದೆ. ಪ್ರಮುಖವಾಗಿ ಬಡವರು, ಕಾರ್ಮಿಕ ವರ್ಗ ಮತ್ತು ಅಲ್ಪಸಂಖ್ಯಾತರು ವಾಸಿಸುವಂತಹ ಪ್ರದೇಶಗಳಲ್ಲಿ ದಾಖಲೆಗಳ ಕೊರತೆಯ ನೆಪದಲ್ಲಿ ನಾಗರಿಕರನ್ನ ಸತಾಯಿಸಿ ಅಂತಿಮವಾಗಿ ಅವರ ಹೆಸರನ್ನೇ ಮತಪಟ್ಟಿಯಿಂದ ಕೈಬಿಡಲಾಗಿದೆ. ಇದು ಕೇವಲ ತಾಂತ್ರಿಕ ದೋಷ ಅಲ್ಲ, ಚುನಾವಣೆಗೂ ಮುನ್ನವೇ ಗೆಲುವನ್ನು ಖಾತ್ರಿಪಡಿಸಿಕೊಳ್ಳಲು ಹೆಣೆದಂತಹ ರಾಜಕೀಯ ಸಂಚು. ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುವುದು ಎಂದರೆ ಅದು ಪ್ರಜಾಪ್ರಭುತ್ವದ ಆತ್ಮವನ್ನೇ ಹತ್ಯೆ ಮಾಡಿದಂತೆ. SIR ಹೆಸರಿನಲ್ಲಿ ನಡೆದಿರುವಂತಹ ಈ ಮತ ಕಡಿತ ಪ್ರಕ್ರಿಯೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಆಶಯಕ್ಕೆ ಕೊಡಲಿಪೆಟ್ಟು ನೀಡಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಬಿಜೆಪಿ ಅಧಿಕಾರಕ್ಕಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಕೈಗೊಂಬೆಗಳನ್ನಾಗಿ ಬಳಸಿಕೊಂಡು ಲಕ್ಷಾಂತರ ನಾಗರಿಕರನ್ನ ಅದೃಶ್ಯವಾಗಿಸಿದೆ. ಆದರೆ ಈ SIR ಪ್ರಕ್ರಿಯೆಯೇ ಈಗ ಬಿಜೆಪಿಗೆ ತಿರುಗುಬಾಣ ಆಗುವಂತಹ ಲಕ್ಷಣಗಳೆಂಬಂತೆ ಕಾಣ್ತಾ ಇದೆ. ಯಾವ ಸಮುದಾಯದವರನ್ನ ಮತಪಟ್ಟಿಯಿಂದ ಹೊರಗಿಡಲು ಯತ್ನಿಸಲಾಯಿತು, ಅಳಿದುಳಿದ ಆ ಸಮುದಾಯದ ಮತದಾರರು ಅಷ್ಟೇ ತೀವ್ರವಾಗಿ ಮತಗಟ್ಟೆಗೆ ಬಂದು ಬಿಜೆಪಿಯ ಸರ್ವಾಧಿಕಾರಿ ಧೋರಣೆಗೆ ಉತ್ತರ ನೀಡಿದಂತೆ ಮತ ಪ್ರಮಾಣ ಏರಿಕೆಯಾಗಿದೆ. ಆದರೆ ಇಡೀ ಚುನಾವಣೆಯ ವ್ಯವಸ್ಥೆಯೇ
ಸದ್ಯ ಬಿಜೆಪಿಯ ಕೃಪಾಪೋಷಣೆಯಲ್ಲಿ ಇರೋದರಿಂದ ಫಲಿತಾಂಶವನ್ನು ತಲೆಕೆಳಗಾಗಿಸಿದಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ವಿಜಯ್ ಪ್ರವೇಶ ಮತ್ತು ಅಣ್ಣಾ ಡಿಎಂಕೆ ಮರುಹುಟ್ಟು. ತಮಿಳುನಾಡಿನ ಚಿತ್ರಣ ಕೊಂಚ ಭಿನ್ನ ಆಗಿದೆ. ಇಲ್ಲಿಯೂ SIR ಪ್ರಕ್ರಿಯೆಯ ಬಗ್ಗೆ ಅಸಮಾಧಾನ ಇದ್ದರೂ ರಾಜಕೀಯ ಸಮೀಕರಣಗಳು ಕುತೂಹಲಕಾರಿಯಾಗಿದೆ. ನಟ ವಿಜಯ್ ಅವರ TVK ಪಕ್ಷದ ಪ್ರವೇಶ ತಮಿಳುನಾಡಿನ ರಾಜಕೀಯ ಸಮೀಕರಣದ ಲೆಕ್ಕಾಚಾರವನ್ನು ಗೊಂದಲದಲ್ಲಿರಿಸಿದೆ. ಯುವ ಮತದಾರರನ್ನ ಸೆಳೆಯುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ದ್ರಾವಿಡ ರಾಜಕಾರಣದ ಸಾಂಪ್ರದಾಯಿಕ ಚೌಕಟ್ಟನ್ನು ಮೀರಿ ನಿಲ್ಲುವ ಅವರ ಪ್ರಯತ್ನ ಮತಗಟ್ಟೆಗಳಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ಇನ್ನು ಅಣ್ಣಾ ಡಿಎಂಕೆ ಪಕ್ಷಕ್ಕೆ ಈ ಬಾರಿಯ ಚುನಾವಣೆ ಅಸ್ತಿತ್ವದ ಪ್ರಶ್ನೆ. ದ್ರಾವಿಡ ಚಳವಳಿಯ ನಡೆದ ನೆಲದಲ್ಲಿ ಕೋಮುವಾದಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಇರುವ ಕನಸಿನೊಂದಿಗೆ ನಡೆಸಿದಂತಹ ಸಂಘಟಿತ ಹೋರಾಟವು ಕೊಂಚ ಮಟ್ಟಿಗೆ ಮತಗಳನ್ನು ಸೆಳೆದಿರುವಂತೆ ಕಾಣಿಸ್ತಾ ಇದೆ. ಆದರೆ AIADMK ಮೂಲಕ ಮತ್ತೆ ಅಧಿಕಾರ ಹಿಡಿಯಲು ಹವಣಿಸ್ತಾ ಇರುವಂತಹ ಬಿಜೆಪಿಗೆ ನಟ ವಿಜಯ್ ಅವರ ರಾಜಕೀಯ ಪ್ರವೇಶ ಮತ್ತು ಯುವ ಮತದಾರರ ಜಾಗೃತ ಮನಸ್ಥಿತಿ ತಣ್ಣೀರು ಎರಚಿದೆ. ಕೇಂದ್ರ ಬಿಜೆಪಿಯ ಕೃಪಾಪೋಷಣೆಯಲ್ಲೇ ನಡೆದಂತಹ ಚುನಾವಣಾ ಆಯೋಗದ SIR ಪ್ರಕ್ರಿಯೆಯ ಬಗ್ಗೆ ತಮಿಳುನಾಡಿನಲ್ಲೂ ಕೂಡ ಅಸಮಾಧಾನ ಭುಗಿಲೆದ್ದಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ತಮಿಳುನಾಡಿನ ಪ್ರಾದೇಶಿಕ ಅಸ್ಮಿತೆ ಮತ್ತು ದ್ರಾವಿಡ ರಾಜಕಾರಣ ಈ ಸಂಚನ ಮೆಟ್ಟಿ ನಿಂತ ಲಕ್ಷಣವನ್ನ ಮತ ಪ್ರಮಾಣದಲ್ಲಿ ಕಂಡ ಏರಿಕೆ ತೋರಿಸ್ತಾ ಇದೆ ಎನ್ನುವುದನ್ನು ತಳ್ಳಿ ಹಾಕುವಂತಹ ರಾಜಕೀಯ ವಾತಾವರಣವನ್ನ SIR ನಿರ್ಮಿಸಿಕೊಟ್ಟಿಲ್ಲ ಎನ್ನುವುದು ಕೂಡ ಇಲ್ಲಿ ಮುಖ್ಯಾಂಶ. ಫಲಿತಾಂಶದತ್ತ ಎಲ್ಲರ ಕಣ್ಣು. ಈಗ ಎಲ್ಲರ ಗಮನ ಏಪ್ರಿಲ್ 29ರಂದು ನಡೆಯಲಿರುವಂತಹ ಬಂಗಾಳದ 2ನೇ ಹಂತದ ಮತದಾನದ ಮೇಲೆ ನೆಟ್ಟಿದೆ. ಕೋಲ್ಕತ್ತಾ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಈ SIR ಮೇಲಿನ ಅಸಮಾಧಾನ ಹೆಚ್ಚಿರೋದರಿಂದ ಅಲ್ಲಿಯೂ ದಾಖಲೆ ಮತದಾನ ನಿರೀಕ್ಷಿಸಬಹುದಾಗಿದೆ. ಬಂಗಾಳದ 2ನೇ ಹಂತದ ಮತದಾನ ಕೇವಲ ಅಧಿಕಾರಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಅಲ್ಲ, ಇದು ಮತದ ಹಕ್ಕಿಗಾಗಿ ನಡೀತಿರುವಂತಹ ಸಂಗ್ರಾಮ. ಒಟ್ಟಿನಲ್ಲಿ ಮೇ 4ರಂದು ಹೊರಬರುವಂತಹ ಫಲಿತಾಂಶ ಕೇವಲ ಅಂಕಿ ಅಂಶಗಳನ್ನು ನೀಡೋದಿಲ್ಲ, ಬದಲಾಗಿ ಮತದಾರರನ್ನ ವಂಚಿಸಿದ ಬಿಜೆಪಿಯ ತಂತ್ರಗಾರಿಕೆಗೆ ಜನರು ನೀಡುವಂತಹ ಅಂತಿಮ ತೀರ್ಪಾಗಬಹುದು ಮತ್ತು ಕೇವಲ ಗೆಲುವು ಸೋಲನ್ನ ನಿರ್ಧರಿಸುವುದಿಲ್ಲ, ಬದಲಾಗಿ ಪ್ರಭುತ್ವ ರಾಜಕಾರಣ ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಹತ್ತಿಕ್ಕಲು ಪ್ರಯತ್ನಿಸಿದ್ದಕ್ಕೆ ಮುಂದೆ ಹೇಗೆ ಪ್ರತಿಕ್ರಿಯಿಸಲಿದ್ದಾರೆ ಜನ ಅನ್ನೋದಕ್ಕೆ ನಾಂದಿ ಹಾಡಬಹುದು ಎನ್ನುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ EDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.